ಪ್ರಸ್ತುತ ಪ್ರತಿಭಟನೆಯಲ್ಲಿ ಪುರಂದರದಾಸರ ಒಂದು ಪದ್ಯ ತೆಗೆದುಕೊಳ್ಳೋಣ. ಲೊಳಲೊಟ್ಟೆ ಎಲ್ಲ ಲೊಳಲೊಟ್ಟೆ, ಆನೆ ಕುದುರೆ ಒಂಟೆ ಲೊಳಲೊಟ್ಟೆ, ಬಹು ಸೇನಾ ಭಂಡಾರವು ಲೊಳಲೊಟ್ಟೆ, ಮಾನಿನಿಯರ ಸಂಘ ಲೊಳಲೊಟ್ಟೆ, ದೊಡ್ಡ ಪೂರ್ಣೇಶನೆಂಬುದು ಲೊಳಲೊಟ್ಟೆ, ಮುತ್ತು ಮಾಣಿಕ್ಯ ಲೊಳಲೊಟ್ಟೆ, ಚಿನ್ನ ಛತ್ರ ಚಾಮರ ಧ್ವಜ ಲೊಳಲೊಟ್ಟೆ, ಸುತ್ತಗಲ ಕೋಟೆ ಲೊಳಲೊಟ್ಟೆ, ಮತ್ತೆ ಉತ್ತಮ ಪ್ರಭುತ್ವವೆಂಬುದು ಲೊಳಲೊಟ್ಟೆ. ಪ್ರಜೆಗಳ ತೆರಿಗೆ ಸಂಬಳದಲ್ಲಿ ಬದುಕುತ್ತಿರುವ ಭ್ರಷ್ಟ ಪೊಲೀಸ್ ಅಧಿಕಾರಿ ಎಂ. ಚಂದ್ರಶೇಖರ್ ಜೆಡಿಎಸ್ ಪಕ್ಷದ ವರಿಷ್ಠರಾದ ಎಚ್. ಡಿ. ಕುಮಾರಸ್ವಾಮಿಯವರ ಮೇಲೆ ಒಂದು ಉಕ್ತಿಯನ್ನು ಬಳಸಿ ನಿಂದನೆ ಮಾಡಿರುವ ಹೇಯ ಕೃತ್ಯವನ್ನು ಖಂಡಿಸಿ ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಪ್ರತಿಭಟನೆಗಳು ನಡೆದವು. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷರು, ಹಿರಿಯ ಮುಖಂಡರು, ತಾಲೂಕು ಅಧ್ಯಕ್ಷರುಗಳು, ಅಭಿಮಾನಿಗಳು, ಕಾರ್ಯಕರ್ತರು ಭಾಗವಹಿಸಿದ್ದರು. ಜೆಡಿಎಸ್ ಪಕ್ಷಕ್ಕೆ ಒಂದೇ ಒಂದೇ ಬೋಲೋ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ. ಎಡಿಜಿಪಿ ಚಂದ್ರಶೇಖರ್ ಅವರು ತೊಲಗಲಿ. ರಾಜ್ಯದಲ್ಲಿ ನಡೀತಿರುವಂಥ ಬೆಳವಣಿಗೆಗಳು, ರಾಜಕಾರಣ, ಇವತ್ತು ಒಬ್ಬ ಅಧಿಕಾರಿ, ಇವತ್ತು ಏನು ನಮ್ಮ ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ಅವರು ಇವತ್ತು ಕೇಂದ್ರ ಸರ್ಕಾರದ ಸಚಿವರಾದಂಥ ನಮ್ಮ ಎಚ್. ಡಿ. ಕುಮಾರಸ್ವಾಮಿ ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ಇವತ್ತು ಮಾತಾಡಿದರೆ. ಅದರ ವಿರುದ್ಧವಾಗಿ ನಾವು ಇವತ್ತು ಒಂದು ಪ್ರತಿಭಟನೆ ಮಾಡಿದ್ದೀವಿ. ನಮ್ಮ ಚಳ್ಳಕೆರೆ ತಾಲೂಕಲ್ಲಿ ನಮ್ಮ ಏನು ಕಾರ್ಯಕರ್ತರು, ಲೀಡರ್ಗಳೆಲ್ಲ ಕಲಿತು ಅವರಿಗೆ ಸರ್ಕಾರ ಇಮಿಡಿಯೇಟಾಗಿ ಅವ್ರನ್ನ ವಜಾಗೊಳಿಸ್ಬೇಕು. ಅದು ಸಂಬಂಧಪಟ್ಟ ಅಧಿಕಾರಿಗಳ ಅದಕ್ಕೆ ತನಿಖೆ ಮಾಡಲು ಬಿಟ್ಟು ಇದು ಏನು ಉದ್ದೇಶ ಇಟ್ಕೊಂಡೇ ಮಾತಾಡಿರೋದು ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತೈತೆ. ಆ ಚಂದ್ರಶೇಖರ್ನ ಅತಿ ಶೀಘ್ರದಲ್ಲೇ ಸರ್ಕಾರ ಇಮಿಡಿಯೇಟಾಗಿ ವಜಾ ಮಾಡಬೇಕು ಅಂತ ನಾವೆಲ್ಲ ಆಗ್ರಹಿಸ್ತಾ ಇದ್ದೀವಿ. ಲೋಕಾಯುಕ್ತ ಅಧಿಕಾರಿಯಾದಂಥ ಎಡಿಜಿಪಿ ಚಂದ್ರಶೇಖರ್ ಅವರು ಸನ್ಮಾನ್ಯ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ರಾಷ್ಟ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದಂಥ ಸನ್ಮಾನ್ಯ ಎಚ್. ಡಿ. ಕುಮಾರಸ್ವಾಮಿ ಅವರನ್ನು ಈ ಚಂದ್ರಶೇಖರ್ ಅವರು ಅವಾಚ್ಯ ಮತ್ತು ಅಪ್ರಸ್ತುತವಾದಂಥ ಪದಗಳನ್ನು ಉಪಯೋಗಿಸಿ ಕುಮಾರಸ್ವಾಮಿ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಕ್ಕಂಥ ಚಂದ್ರಶೇಖರ್ ಅವ್ರನ್ನ ಈ ತಕ್ಷಣದಿಂದಲೇ ಅಮಾನತುಗೊಳಿಸಬೇಕು, ಅವ್ರನ್ನ ಬಂಧಿಸಬೇಕು ಅಂತ ನಾನು ನಮ್ಮೆಲ್ಲ ಕಾರ್ಯಕರ್ತರ ಪರವಾಗಿ ನಮ್ಮ ಅಧ್ಯಕ್ಷ ಮುಖಂಡರಲ್ಲಿ ಇವತ್ತು ದಿವಸ ಚಳ್ಳಕೆರೆ ನಗರದಲ್ಲಿ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ನಾವೆಲ್ಲರೂ ನಮ್ಮ ಕಾರ್ಯಕರ್ತರು ಕೂಡ ನಾವೆಲ್ಲ ಕೂಡ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈ ಸಂದರ್ಭದಲ್ಲಿ ಮಾಧ್ಯಮ ಸ್ನೇಹಿತರಿಗೂ ಧನ್ಯವಾದಗಳನ್ನು ಹೇಳ್ತಾ, ಈಗ ನಾವು ಮಾಡ್ತಕ್ಕಂಥ ಪ್ರತಿಭಟನೆ ಸಕ್ಸಸ್ ಆಗಬೇಕು, ಕೂಡಲೇ ಆ ಎಡಿಜಿಪಿ ಚಂದ್ರಶೇಖರ್ ಬಂಧಿಸಬೇಕು ಅಂತ ಹೇಳ್ತಾ ಮಾತು ಚಂದ್ರಶೇಖರ್ ಭಾಳ ಉದ್ದಾಟತನ ತೋರಿಸ್ತಾರೆ. ಭಾಳ ಒಬ್ಬ ಅಧಿಕಾರಿಯಾಗಿ ಆ ಥರ ಉದ್ದಾಟತನ ಮಾಡೋದಲ್ಲ ಅದು. ಎಲ್ಲನ ನೋಡಿದ್ರ ಅಧಿಕಾರಿಗಳು ಆ ಥರ ಉದ್ದಾಟತನ ಬಗ್ಗೆ ಮಾಡೋದು, ಕಾನೂನು ಚೌಕಟ್ಟಿನ ಕೆಲಸ ಮಾಡುವಂಥ ವ್ಯಕ್ತಿ. ಆ ಉದ್ದಾಟತನ ಬಗ್ಗೆ ಸಮಗ್ರವಾಗಿ ನಾವು ವರದಿ ಸಲ್ಲಿಸಿ ಅವ್ರನ್ನ ಅಮಾನತು ಮಾಡಬೇಕು, ಇಲ್ಲ ಸೇವೆಯಿಂದ ತೆಗಿಬೇಕಂತೇಳಿ ಆಗ್ರಹಿಸ್ತೀವಿ ಈ ಸಂದರ್ಭದಲ್ಲಿ ಅಂತ ಹೇಳ್ತಾ ನಾನು ಮಾನವನ ಹಾನಿಯನ್ನು ಮಾಡಿದರೆ ಸೆಕ್ಷನ್ 499 ಪ್ರಕಾರ ಪ್ರಕರಣವನ್ನು ದಾಖಲಿಸಿಕೊಂಡು ಸೆಕ್ಷನ್ 500 ಪ್ರಕಾರ ಅವ್ರನ್ನ ಈ ಶಿಕ್ಷೆಯ ಗುರಿಯನ್ನು ಪಡಿಸಬೇಕು. ಇಲ್ಲಾಂದರೆ ಇಂಥ ಅಧಿಕಾರಿ ನಮ್ಮ ರಾಜ್ಯದಲ್ಲಿ ಯಾವುದೇ ರೀತಿ ಕೆಲಸ ಮಾಡೋಕ್ಕೆ ಅರ್ಹತೆ ಇಲ್ಲ. ಇವರನ್ನ ಅಂತರ್ರಾಜ್ಯಕ್ಕೆ ವರ್ಗಾವಣೆ ಮಾಡಬೇಕು, ಇಲ್ಲಾಂದರೆ ಬಂಧಿಸಬೇಕು, ಇಲ್ಲಾಂದರೆ ಇದರಿಂದ ಸೇವೆಯಿಂದ ವಜಾಗೊಳಿಸಬೇಕು ಅಂತೇಳಿ ಎಲ್ಲ JDS ಕಾರ್ಯಕರ್ತರು ಹಾಗೂ ಮುಖಂಡರು ಮನವಿ ಮಾಡ್ಕೊತಾ ಇದ್ದೀವಿ.